ಅಲ್ಲಿಗೆ ಈ ಯುದ್ಧದಲ್ಲಿ ನಿಜಕ್ಕೂ ಗೆದ್ದವರು ಯಾರು ಅನ್ನುವಂಥ ಪ್ರಶ್ನೆ ಮೂಡ್ತಾ ಇದೆ. ಯಾರು ಗೆದ್ರು, ಯಾರ ಕೈ ಮೇಲಾಯಿತು, ಯಾರು ಮೇಲುಗೈ ಸಾಧಿಸಿದರು? ಇದರ ಆಳಕ್ಕೆ ಹೋದರೆ ಸಾಕಷ್ಟು ಇಂಟ್ರೆಸ್ಟಿಂಗ್ ವಿಚಾರಗಳು. ಯುದ್ಧದಲ್ಲಿ ನಮ್ಮದೇ ಗೆಲುವು ಅಂತ ಎರಡೂ ಕಡೆ ಕ್ಲೈಮ್ ಮಾಡ್ತಿದ್ದಾರೆ. ಇರಾನು ಹೇಳ್ತಿದೆ, ಅಮೆರಿಕಾನು ಹೇಳ್ತಾರೆ. ನಮ್ಮ ಉದ್ದೇಶ ಈಡೇರಿತು ಅಂತ ಟ್ರಂಪ್ ಹೇಳ್ತಿದ್ದಾರೆ. ನಮ್ಮ ವಿರುದ್ಧ ಅಮೆರಿಕ ಅವಮಾನಕಾರಿಯಾಗಿ ಸೋತಿದೆ ಅಂತ ಇರಾನ್ ಹೇಳ್ತಾ ಇದೆ. ಅಲ್ಲಿಗೆ 40 ದಿನದ ಯುದ್ಧದಲ್ಲಿ ಯಾರ ಕೈ ಮೇಲಾಯಿತು, ಗೆದ್ದವರು ಯಾರು ಅನ್ನೋದು ಸದ್ಯಕ್ಕಿರುವಂತ ಪ್ರಶ್ನೆ. ಅಮೆರಿಕ ಯುದ್ಧ ಕಣಕ್ಕೆ ಇಳಿಯೋ ಸಂದರ್ಭದಲ್ಲಿ ಅಮೆರಿಕದ ಯೋಚನೆ ಇದ್ದಿದ್ದೇ ಅಲ್ಲಿ ಆಡಳಿತದ ಬದಲಾವಣೆ ಆಗಬೇಕು. ಇರಾನ್ನಲ್ಲಿ ರಾಡಿಕಲ್ ಇಸ್ಲಾಂ ಇದೆ ಅಲ್ಲಿ. ಅದನ್ನ ಬದಲಾಯಿಸಿ, ಅಲ್ಲಿನ ಆಡಳಿತವನ್ನು ಬದಲಾಯಿಸಿ ನಮಗೆ ಬೇಕಾದಂಥ ಸರ್ಕಾರವನ್ನು ಅಸ್ತಿತ್ವಕ್ಕೆ ತರಬೇಕು ಅನ್ನೋದು ಅಮೆರಿಕದ ಯೋಚನೆಯಾಗಿತ್ತು. ಅದಾಯ್ತಾ ಕೇಳಿದ್ರೆ ಇಲ್ಲ. ಆಡಳಿತದ ಬದಲಾವಣೆಯಾಗಿದೆಯಾ ಇರಾನ್ನಲ್ಲಿ? ಇಲ್ಲ. ನಾಯಕತ್ವದ ಬದಲಾವಣೆ ಆಗಿದೆ. ನಾಯಕತ್ವ ಬದಲಾವಣೆಯಾಗಿ ಅಲಿ ಖಮೇನಿ ಪುತ್ರನೇ ಈಗ ಸುಪ್ರೀಂ ಲೀಡರ್. IRGC ಕಂಪ್ಲೀಟ್ ಟೇಕ್ ಓವರ್ ಮಾಡಿದೆ ಇರಾನನ್ನ. ಹಂಗಿದ್ರೆ ಎಲ್ಲಾಯ್ತು ಆಡಳಿತದ ಬದಲಾವಣೆ? ಗೆದ್ದವರು ಯಾರು ಹಂಗಿದ್ರೆ ಇಲ್ಲಿ ಈ ಯುದ್ಧದಲ್ಲಿ? ಈ ಪ್ರಶ್ನೆ ಇರೋದು. ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಶಶಿಶೇಖರ್ ನೇರ ಸಂಪರ್ಕದಲ್ಲಿ. ಶಶಿಶೇಖರ್, ಆಡಳಿತದ ಬದಲಾವಣೆಯೇ ನಮ್ಮ ಉದ್ದೇಶ ಅನ್ನೋ ರೀತಿಯಲ್ಲಿತ್ತು ಆರಂಭದಲ್ಲಿ ಅಮೆರಿಕದ ಯೋಚನೆ. ಆಡಳಿತದ ಬದಲಾವಣೆ ಆಗಿಲ್ಲ ಇರಾನ್ನಲ್ಲಿ, ನಾಯಕತ್ವದ ಬದಲಾವಣೆಯಾಗಿದೆ ಸಾವಿನ ಕಾರಣಕ್ಕಾಗಿ. ಅಲ್ಲಿಗೆ ಗೆದ್ದಿದ್ಯಾರು, ಮೇಲುಗೈ ಸಾಧಿಸಿದ್ಯಾರು ಈ ಯುದ್ಧದಲ್ಲಿ? ರಕ್ಷತ್, ಎರಡೂ ದೇಶಗಳು ಈ ಯುದ್ಧದಲ್ಲಿ ನಾವು ಮೇಲುಗೈ ಸಾಧಿಸಿದ್ದೀವಿ ಅಂತ ಹೇಳಿಕೊಳ್ತಾ ಇದ್ದಾವೆ. ಡೊನಾಲ್ಡ್ ಟ್ರಂಪ್ ಅವರು ಇವತ್ತು ಮಾಡಿದಂತಹ ಟ್ವೀಟ್ನಲ್ಲಿ ಇರಾನ್ನಲ್ಲಿ ನಮ್ಮ ಮಿಲಿಟರಿ ಆಪರೇಷನ್ನ ಉದ್ದೇಶ ಸಫಲ ಆಗಿದೆ, ಇರಾನ್ ಅಣ್ವಸ್ತ್ರ ಹೊಂದುವುದಕ್ಕೆ ನಾವು ಅವಕಾಶ ಕೊಡೋದಿಲ್ಲ, ಇರಾನ್ ಮಿಲಿಟರಿ ಶಕ್ತಿಯನ್ನು ವೃದ್ಧಿಸಿಕೊಳ್ಳುವುದಕ್ಕೂ ನಾವು ಅವಕಾಶ ಕೊಡೋದಿಲ್ಲ, ಹಾಗಾಗಿ ನಮ್ಮ ಉದ್ದೇಶಗಳು ಸಫಲವಾಗಿವೆ, ಆ ಕಾರಣದಿಂದಾಗಿ ನಾವು ಕದನ ವಿರಾಮವನ್ನು ಮಾಡಿಕೊಳ್ತಿದ್ದೇವೆ ಅಂತ ಡೊನಾಲ್ಡ್ ಟ್ರಂಪ್ ಹೇಳ್ತಾ ಇದ್ದಾರೆ. ಮತ್ತೊಂದು ಕಡೆಗೆ ಇರಾನ್ ಅಮೆರಿಕವನ್ನ ನಾವು ಅವಮಾನಕಾರಿಯಾಗಿ ಮಣಿಸಿದ್ದೇವೆ ಅಂತ ಇರಾನ್ನ ನಾಯಕರು ಹೇಳ್ತಾ ಇದ್ದಾರೆ. ಇರಾನ್ನಲ್ಲಿ ಸಂಭ್ರಮಾಚರಣೆ ಕೂಡ ನಡೀತಾ ಇದೆ. 2 ವಾರಗಳ ಕದನ ವಿರಾಮ, ಬಹುತೇಕ ಇದು ಪೂರ್ಣ ವಿರಾಮವೂ ಕೂಡ ಆಗುವಂತಹ ಸಾಧ್ಯತೆ ಇದೆ. ಮುಂದಿನ 2 ವಾರದಲ್ಲಿ ನಡೆಯುವಂತಹ ಮಾತುಕತೆಗಳು, ಚರ್ಚೆ, ಒಪ್ಪಂದದ ನಂತರ ಪೂರ್ಣ ಪ್ರಮಾಣದಲ್ಲಿ ಯುದ್ಧ ನಿಲ್ಲುವಂತಹ ಸೂಚನೆ ಇದೆ. ಆದರೆ ಈ ಯುದ್ಧದಲ್ಲಿ ನಿಜವಾಗಲೂ ಗೆದ್ದದ್ಯಾರು ಅಂತ ನೋಡಿದ್ರೆ ಅಮೆರಿಕಕ್ಕೆ ಈ ಯುದ್ಧದಲ್ಲಿ ದೊಡ್ಡ ಮಟ್ಟದ ಹಿನ್ನಡೆಯಾಗಿದೆ ಅನ್ನೋದು ಸ್ಪಷ್ಟ. ಯಾಕಂದ್ರೆ ಅಮೆರಿಕದ ಉದ್ದೇಶ ಇದ್ದದ್ದೇ ಇಸ್ಲಾಮಿಕ್ ಸರ್ಕಾರವನ್ನ ಕಿತ್ತೊಗೆಯಬೇಕು ಅನ್ನುವಂತಹ ಉದ್ದೇಶ. 47 ವರ್ಷಗಳಿಂದ ಇರಾನ್ ಅನ್ನ ಆಳ್ವಿಕೆ ಮಾಡ್ತಿರುವಂತಹ ಸರ್ವಾಧಿಕಾರದ ಆಡಳಿತವನ್ನ ನಾವು ತೆಗಿತೀವಿ, ರೆಜಿಮ್ ಚೇಂಜ್ ಮಾಡ್ತೀವಿ ಅನ್ನುವ ಉದ್ದೇಶ ಇಟ್ಕೊಂಡು ಅಮೆರಿಕ ದಾಳಿ ಮಾಡಿತ್ತು. ಆದರೆ ಅದು ಸಾಧ್ಯ ಆಗಲಿಲ್ಲ. ವೆನಿಜುವೆಲಾದಲ್ಲಿ ನಾವು ನೋಡಿದ್ವಿ, ರಾತ್ರೋರಾತ್ರಿ ವೆನಿಜುವೆಲಾದ ಅಧ್ಯಕ್ಷನನ್ನ ಕಿಡ್ನಾಪ್ ಮಾಡ್ಕೊಂಡು ಹೋಗಿ ಆತನನ್ನು ಅರೆಸ್ಟ್ ಮಾಡಿ ಅಲ್ಲಿ ತಮ್ಮ ಮಾತು ಕೇಳುವಂತಹ ಸರ್ಕಾರವನ್ನ ವಿತಿನ್ ಎ ಸ್ಪ್ಯಾನ್ ಆಫ್ 24 hours ಅಲ್ಲಿ ಅಮೆರಿಕ ಮಾಡಿತ್ತು. ಅಂಥದ್ದೇ ಯಶಸ್ಸು ಇರಾನ್ನಲ್ಲೂ ಸಿಗುತ್ತೆ ಅನ್ನುವಂತಹ ದೊಡ್ಡ ನಿರೀಕ್ಷೆ ಇಟ್ಕೊಂಡು ಇರಾನ್ನ ಮೇಲೆ ದಾಳಿ ಆಯಿತು. ಇರಾನ್ನ ಮೇಲೆ ದಾಳಿ ಆದಾಗ ಮೊದಲ ದಿನವೇ ದೊಡ್ಡ ಯಶಸ್ಸು ಸಿಕ್ತು, ಅಲಿ ಖಮೇನಿಯ ಹತ್ಯೆಯಾಯಿತು. ಆ ನಂತರ ಸರ್ಕಾರ ಬದಲಾಗುತ್ತಾ, ಆಡಳಿತದ ವ್ಯವಸ್ಥೆ ಬದಲಾಗುತ್ತಾ ಅಂತ ನೋಡಿದ್ರೆ ಆಗಲೇ ಇಲ್ಲ. ಅಲಿ ಖಮೇನಿಯ ಮಗ ಮುಜ್ತಬಾ ಖಮೇನಿ ಈಗ ನೇತೃತ್ವವನ್ನು ವಹಿಸಿಕೊಂಡಿದ್ದಾನೆ. ಮುಜ್ತಬಾ ಖಮೇನಿಯ ಆರೋಗ್ಯ ಅತ್ಯಂತ ಗಂಭೀರ ಸ್ಥಿತಿಯಲ್ಲೂ ಕೂಡ ಇರಾನ್ನಲ್ಲಿನ ವ್ಯವಸ್ಥೆ ಹೇಗಿದೆ ಅಂದರೆ, ನಾಯಕ ಇದ್ದರೂ ಇಲ್ಲದಿದ್ದರೂ ಕೂಡ ದೇಶವನ್ನು ರಕ್ಷಣೆ ಮಾಡಿಕೊಳ್ಳೋದಕ್ಕೆ, ಅಮೆರಿಕದ ವಿರುದ್ಧ ಹೋರಾಟ ಮಾಡೋದಕ್ಕೆ ಸಶಕ್ತವಾಗಿದೆ ದೇಶ ಅನ್ನೋದನ್ನು ತೋರಿಸಿಕೊಳ್ತು. ಜಗತ್ತಿನಲ್ಲಿ ಅತಿ ದೊಡ್ಡ ಮಿಲಿಟರಿ ಶಕ್ತಿ, ಮಿಲಿಟರಿ ಬಲವನ್ನು ಹೊಂದಿರುವಂತಹ ಅಮೆರಿಕ, ಅತ್ಯಾಧುನಿಕ ಮಿಲಿಟರಿ ಶಕ್ತಿಯಾಗಿರುವಂತಹ ಇಸ್ರೇಲ್, ಇಂಥ 2 ದೇಶಗಳನ್ನು ಎದುರು ಹಾಕಿಕೊಂಡು 40 ದಿನಗಳ ಕಾಲ ಯುದ್ಧ ಮಾಡುತ್ತೆ ಇರಾನ್ ಅಂದರೆ ಅದು ಸಣ್ಣ ವಿಷಯ ಅಲ್ಲ. ಉದಾಹರಣೆಗೆ ನೀವು ರಷ್ಯಾ ಉಕ್ರೇನ್ ವಾರ್ನ ತೆಗೆದುಕೊಂಡ್ರೆ, ಉಕ್ರೇನ್ ರಷ್ಯಾದ ವಿರುದ್ಧ ಬಡಿದಾಡ್ತಿರೋದಕ್ಕೆ ರೀಸನ್ ಯುರೋಪ್ ದೇಶಗಳು ಮತ್ತು ಅಮೆರಿಕ ಶಸ್ತ್ರಾಸ್ತ್ರವನ್ನು ಪೂರೈಕೆ ಮಾಡ್ತಾ ಇದ್ದಾವೆ. ಆದರೆ ಆ ವಿಷಯದಲ್ಲಿ ಇರಾನ್ಗೆ ಸ್ವಲ್ಪ ಮಟ್ಟಿಗಿನ ಬೆಂಬಲ ಪರೋಕ್ಷವಾಗಿ ಚೀನಾ ಮತ್ತು ಇರಾನ್ನಿಂದ ಸಿಕ್ಕಿದ್ರೂ ಕೂಡ ದೊಡ್ಡ ಮಟ್ಟದಲ್ಲೇನೂ ಶಸ್ತ್ರಾಸ್ತ್ರಗಳ ಪೂರೈಕೆ ಆಗಿಲ್ಲ. ಇಷ್ಟಿದ್ದರೂ ಕೂಡ ಅಮೆರಿಕದಂತಹ ಮಿಲಿಟರಿ ಶಕ್ತಿಯ ವಿರುದ್ಧ 40 ದಿನಗಳ ಕಾಲ ಪ್ರತಿರೋಧವನ್ನು ತೋರ್ತಾ ಇದೆ. ಯಾವುದೇ ಕಾರಣಕ್ಕೂ ಸೋಲೊಪ್ಪಿಕೊಳ್ಳುವ, ಶರಣಾಗುವಂತಹ ಸ್ಥಿತಿಯಲ್ಲೇ ಇರಲಿಲ್ಲ.
ಯಾರಿಗೆ ಯುದ್ಧ ನಿಲ್ಲಿಸುವಂತಹ ತುರ್ತಿತ್ತು ಅಂತ ನೋಡಿದ್ರೆ ಅದು ಅಮೆರಿಕಕ್ಕೆ ಇತ್ತು. ಕದನ ವಿರಾಮದ ಪ್ರಸ್ತಾಪ ಮೊದಲು ಬಂದಿದ್ದೇ ಅಮೆರಿಕದಿಂದ. 15 ಪಾಯಿಂಟ್ಸನ್ನು 15 ಅಂಶಗಳನ್ನು ಇರಾನ್ನ ಮುಂದಿಡಲಾಯಿತು. ಮಾತುಕತೆಗೆ ಒಪ್ಕೊಳ್ಬೇಕು ಅನ್ನುವಂತಹ ಪ್ರಸ್ತಾಪಗಳು ಅಮೆರಿಕದಿಂದ ಬಂದವು. ಬಹಿರಂಗವಾಗಿ ಟ್ರಂಪ್ ಬೆದರಿಕೆಗಳನ್ನು ಹಾಕಿದ್ರು, ಡೆಡ್ಲೈನ್ಗಳನ್ನು ಕೊಟ್ಟರು, ಎಚ್ಚರಿಕೆಗಳನ್ನು ಕೊಟ್ಟರು. ಇದೆಲ್ಲವೂ ಕೂಡ ಬಹಿರಂಗವಾಗಿ ಅಮೆರಿಕನ್ ಪಾಪ್ಯುಲೇಷನ್ ಕನ್ಸ್ಯೂಮ್ಗೆ ಕೊಟ್ಟಿದ್ದು ಬಿಟ್ಟರೆ ಒಳಗಡೆ ಯುದ್ಧವನ್ನು ನಿಲ್ಲಿಸುವುದಕ್ಕಾಗಿ ಟ್ರಂಪ್ ಅವರಿಗೆ ಒಂದು ನೆಪ ಬೇಕಿತ್ತು. ಆ ಕಾರಣದಿಂದಾಗಿ ನಮ್ಮ ಕೋರ್ ಅಬ್ಜೆಕ್ಟಿವ್ಸ್ ಈಡೇರಿದೆ, ಪ್ರಮುಖ ಉದ್ದೇಶಗಳು ಈಡೇರಿದ್ದಾವೆ ಅನ್ನುವ ಹೇಳಿಕೆಗಳನ್ನ ಕಳೆದ 15-20 ದಿನಗಳಿಂದ ಕೊಟ್ಕೊಳ್ತಾ ಬಂದ್ರು. ಯುದ್ಧ ನಿಲ್ಲಿಸುವಂತಹ ಅನಿವಾರ್ಯತೆ ಅಮೆರಿಕಕ್ಕೆ ಹೆಚ್ಚಾಗಿತ್ತು. ಎಸ್ ರಕ್ಷತ್. ಶಶಿ, ಬಹುಶಃ ಅಮೆರಿಕ ಯಾವತ್ತೂ ಹೇಳಿಕೊಳ್ಳುತ್ತೆ ಜಗತ್ತಿನ ಎಲ್ಲಾ ಯುದ್ಧಗಳನ್ನ ನಿಲ್ಲಿಸಿದವನೇ ನಾನು ಅನ್ನೋ ರೀತಿಯಲ್ಲಿ ಡೊನಾಲ್ಡ್ ಟ್ರಂಪ್ ಅವರು ಮಾತನಾಡಿದ್ದಾರೆ, ಇನ್ಕ್ಲೂಡಿಂಗ್ ಭಾರತ ಪಾಕಿಸ್ತಾನದ ಯುದ್ಧ. ಅಂತ ಅಮೆರಿಕ ಇವತ್ತು ಜಗತ್ತಿನ ಮುಂದೆ ಭಿಕ್ಷಾಪಾತ್ರೆ ಹಿಡಿದು ನಿಂತಿರುವಂಥ ಪಾಕಿಸ್ತಾನದ ಮಾತನ್ನು ಕೇಳುತ್ತೆ, ಅಥವಾ ಪಾಕಿಸ್ತಾನದ ಮನವಿಯ ಮೇರೆಗೆ ನಾವು ದಾಳಿಯನ್ನು ನಿಲ್ಲಿಸಿದ್ದೀವಿ ಅಂತ ಹೇಳುತ್ತೆ ಅಂತಂದ್ರೆ ಅಮೆರಿಕ ಎಲ್ಲಿ ತಲುಪ್ತು ಅಂತ ಪ್ರಶ್ನೆ. ಇಲ್ಲಿ ಅಮೆರಿಕದ ಅಧಪತನನ ಇದು? ರಕ್ಷತ್, ಇಲ್ಲೊಂದು ಇಂಟ್ರೆಸ್ಟಿಂಗ್ ಇದೆ. 8 ಯುದ್ಧ ನಾನು ನಿಲ್ಲಿಸಿದ್ದೀನಿ ಅಂತ ಡೊನಾಲ್ಡ್ ಟ್ರಂಪ್ 100ಕ್ಕೂ ಹೆಚ್ಚು ಬಾರಿ ಕ್ಲೇಮ್ ಮಾಡಿಬಿಟ್ಟಿದ್ದಾರೆ, ಇನ್ಕ್ಲೂಡಿಂಗ್ ಭಾರತ ಮತ್ತು ಪಾಕಿಸ್ತಾನದ ಮಧ್ಯದ ಸಂಘರ್ಷ. ಈಗ ಪಾಕಿಸ್ತಾನದ ಮಧ್ಯಸ್ಥಿಕೆ ಯಾಕೆ ಬಂತು ಅನ್ನುವ ಪ್ರಶ್ನೆ ಬರುತ್ತೆ. ಪಾಕಿಸ್ತಾನದಲ್ಲಿ ಆಡಳಿತ ಮಾಡೋದು ಯಾರು? ಪಾಕಿಸ್ತಾನದ ಹೆಸರಿಗಷ್ಟೇ ಪ್ರಧಾನಿ ಇದ್ರೂ ಕೂಡ ಅಲ್ಲಿನ ಆಡಳಿತದ ಚುಕ್ಕಾಣಿ ಇರುವಂಥದ್ದು ಸೇನಾ ಮುಖ್ಯಸ್ಥ ಆಸಿಮ್ ಮುನೀರ್ ಅವರ ಕೈಯಲ್ಲಿ. ಇರಾನ್ ಮತ್ತು ಮಧ್ಯಪ್ರಾಚ್ಯದ ಅಷ್ಟೂ ಮುಸ್ಲಿಂ ದೇಶಗಳ ಮಧ್ಯೆ ಸಂಘರ್ಷ ಆಗ್ತಾ ಇದೆ. ಬೇರೊಂದು ಮುಸ್ಲಿಂ ದೇಶ ಇರಾನ್ನ ಜೊತೆಗೆ ಮಾತನಾಡೋದಕ್ಕೆ ಸಾಧ್ಯ ಇಲ್ಲ. ಇನ್ಕ್ಲೂಡಿಂಗ್ ಟರ್ಕಿ ಮತ್ತು ಈಜಿಪ್ಟ್ ಒಂದಷ್ಟು ಮಾತುಕತೆಯನ್ನು ಮಾಡುವಂತಹ ಪ್ರಯತ್ನವನ್ನು ಮಾಡಿದ್ವು. ಆದರೆ ಅಮೆರಿಕದ ಟರ್ಮ್ಸ್ ಅಂಡ್ ಕಂಡೀಷನ್ಸ್ಗೆ ಒಪ್ಪುವಂತಹ ಮೊದಲ ದೇಶ ಯಾವುದು ಜಗತ್ತಿನಲ್ಲಿ? ಅದು ಪಾಕಿಸ್ತಾನ. ಹಾಗಾಗಿ ಅಮೆರಿಕದ ಮಾತನ್ನ ಕೇಳಿ ಅಮೆರಿಕದ ಒತ್ತಡದ ಮೇರೆಗೆ ಮಧ್ಯಸ್ಥಿಕೆ ವಹಿಸುವಂತಹ ಪ್ರಯತ್ನವನ್ನ ಮಾಡ್ತು. ಅದು ಎರಡೂ ಕೂಡ ಇಸ್ಲಾಮಿಕ್ ದೇಶಗಳು. ಹಾಗಾಗಿ ಒಂದು ಮಾತುಕತೆಯ ಚಾನಲ್ ಇತ್ತು ಪಾಕಿಸ್ತಾನ ಮತ್ತು ಇರಾನ್ನ ಮಧ್ಯೆ. ಹಾಗಾಗಿ ಟ್ರಂಪ್ ಅವರು ಪಾಕಿಸ್ತಾನದ ಸೇನಾ ಮುಖ್ಯಸ್ಥ ಆಸಿಮ್ ಮುನೀರ್ ಅವನನ್ನು ಬಳಸ್ಕೊಂಡು ಈ ಯುದ್ಧವನ್ನು ಹೇಗಾದರೂ ಮಾಡಿ ನಿಲ್ಲಿಸಬೇಕು ಅಂತ ಇರಾನ್ಗೆ ಪ್ರಪೋಸಲ್ ಕಳಿಸಿದ್ರು. ಆದರೆ ಈಗ ಪಾಕಿಸ್ತಾನ ಹೇಳ್ಕೊಳ್ತಾ ಇದೆಯಲ್ಲ, ನಾವು ಇಡೀ ಯುದ್ಧದಲ್ಲಿ ಮಧ್ಯಸ್ಥಿಕೆಯನ್ನು ನಾವು ವಹಿಸಿದ್ವಿ, ಜಗತ್ತಿಗೆ ಕಂಟಕವಾದಂತಹ ಯುದ್ಧವನ್ನು ನಾವು ನಿಲ್ಲಿಸಿದ್ವಿ ಅಂತ. ಭಾರತದಲ್ಲೂ ಕೂಡ ಚರ್ಚೆ ಆಯಿತು, ಯುದ್ಧವನ್ನು ನಿಲ್ಲಿಸೋದಕ್ಕೆ ಪಾಕಿಸ್ತಾನ ಹೋಗುತ್ತೆ, ನಮ್ಮ ರೋಲ್ ಏನು ಅನ್ನುವಂತಹ ಚರ್ಚೆ ಆಯಿತು. ಆದರೆ ಅಮೆರಿಕದ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ನ ಮೇಲೆ, ಅಮೆರಿಕದ ಸೂಚನೆಯ ಮೇಲೆ, ಒತ್ತಡದ ಮೇಲೆ ಪಾಕಿಸ್ತಾನ ಮಧ್ಯಸ್ಥಿಕೆಯನ್ನು ಬಲವಂತವಾಗಿ ವಹಿಸಿದೆ ಅನ್ನೋದು ಸ್ಪಷ್ಟ ಆಗುತ್ತೆ. ಇವತ್ತು ಈ ಕದನ ವಿರಾಮದ ಘೋಷಣೆಯಾದ ನಂತರ ಪಾಕಿಸ್ತಾನದಿಂದ ಅಧಿಕೃತ ಹೇಳಿಕೆ ಬರಬೇಕಿತ್ತು. ಪಾಕಿಸ್ತಾನದ ಪ್ರಧಾನಿ ಶಹಬಾಜ್ ಶರೀಫ್ ಒಂದು ಟ್ವೀಟ್ ಮಾಡಿದ್ರು. ಆ ಟ್ವೀಟ್ನ ಎಡಿಟ್ ಹಿಸ್ಟರಿಯನ್ನು ಹೋಗಿ ನೋಡಿದ್ರೆ ಆ ಟ್ವೀಟನ್ನು ಯಾರು ಕಳಿಸಿದ್ದು ಅನ್ನೋದು ಕೂಡ ಇದೆ. ಪಾಕಿಸ್ತಾನದ ಟ್ವೀಟ್ ಡ್ರಾಫ್ಟ್ ಅಂತ, ಅಮೆರಿಕದಿಂದ ಬಂದಂತಹ ಟ್ವೀಟ್ ಡ್ರಾಫ್ಟನ್ನು ಪಾಕಿಸ್ತಾನದ ಪ್ರಧಾನಿ ಜಸ್ಟ್ ಕಾಪಿ ಪೇಸ್ಟ್ ಮಾಡಿದ್ದಾರೆ ಅಂದರೆ ಪಾಕಿಸ್ತಾನದ ಎಂಥ ದೌರ್ಭಾಗ್ಯದ ದೇಶ ಅನ್ನೋದು ಅರ್ಥ ಆಗುತ್ತೆ. ಅಂದರೆ ತನ್ನ ದೇಶದ ಅಧಿಕೃತ ಹೇಳಿಕೆಯನ್ನು ಕೂಡ ಅಮೆರಿಕದ ಸೂಚನೆಯ ಮೇಲೆ, ಅಮೆರಿಕದ ಆದೇಶದ ಮೇಲೆ ಮಾಡಬೇಕು ಮತ್ತೊಂದು ದೇಶದ ಪ್ರಧಾನಿ ಅಂತ. ಅದಕ್ಕಿಂತಲೂ ದೌರ್ಭಾಗ್ಯ ಮತ್ತೊಂದಿಲ್ಲ. ಭಿಕ್ಷಾಪಾತ್ರೆಯನ್ನು ಹಿಡಿದು ನಿಂತಿರುವಂತಹ ದೇಶ ಹೌದು, ಬಡತನದ ವಿಷಯದಲ್ಲಿ, ಆರ್ಥಿಕತೆಯ ವಿಷಯದಲ್ಲಿ. ಆದರೆ ದೇಶದ ಸಾರ್ವಭೌಮದ ವಿಷಯದಲ್ಲೂ ಕೂಡ ಅಮೆರಿಕದ ಮೂಗಿನಂತೆ ಪಾಕಿಸ್ತಾನ ನಡೆದುಕೊಳ್ಳುತ್ತೆ ಅನ್ನೋದಕ್ಕೆ ಇವತ್ತು ಸಾಕ್ಷಿ. ಶಹಬಾಜ್ ಶರೀಫ್ ಅವರ ಟ್ವೀಟ್ ನೋಡಿದ್ರೆ ಅಮೆರಿಕದ ಟ್ರಂಪ್ ಆಡಳಿತ ಕಳಿಸಿದಂತಹ ಟ್ವೀಟನ್ನು ಯಥಾವತ್ತಾಗಿ ಅದು ಪಾಕಿಸ್ತಾನದ ಹೇಳಿಕೆ ಅಂತ ಟ್ವೀಟನ್ನು ಪೋಸ್ಟ್ ಮಾಡಿರೋದು ಬಿಟ್ಟರೆ ಅಮೆರಿಕದ ಪಾಕಿಸ್ತಾನದ ಮಧ್ಯಸ್ಥಿಕೆ ಏನೂ ಇಲ್ಲ. ಈ ಯುದ್ಧವನ್ನು ಆದಷ್ಟು ಬೇಗ ನಿಲ್ಲಿಸಬೇಕು ಅನ್ನುವಂತಹ ಆಂತರಿಕ ಒತ್ತಡ ಟ್ರಂಪ್ ಅವರ ಮೇಲಿತ್ತು. ಕಾರಣ ಇರಾನನ್ನು ಸೋಲಿಸೋದಕ್ಕೆ ಸಾಧ್ಯ ಆಗಲಿಲ್ಲ 40 ದಿನದಿಂದ. ಯುದ್ಧ ಮುಂದುವರೆದಷ್ಟು ದಿನ ಅಮೆರಿಕಕ್ಕೆ ಆರ್ಥಿಕ ಹೊರೆ ಹೆಚ್ಚಾಗುತ್ತೆ. ಈಗಾಗಲೇ $40 ಬಿಲಿಯನ್ ಖರ್ಚಾಗಿದೆ. ಜೊತೆಗೆ ನವೆಂಬರ್ನಲ್ಲಿ ಮಧ್ಯಂತರ ಚುನಾವಣೆ ಇದೆ. ಆ ಚುನಾವಣೆಯಲ್ಲಿ ಹಿನ್ನಡೆಯಾದರೆ ಸೆನೆಟ್ ಮತ್ತು ಕಾಂಗ್ರೆಸ್ನಲ್ಲಿ ಬಹುಮತವನ್ನು ಕಳೆದುಕೊಳ್ಳುವಂತಹ ಸಾಧ್ಯತೆ ಇತ್ತು. ಜೊತೆಗೆ 2028ಕ್ಕೆ ಚುನಾವಣೆ ಇದೆ, ಅಧ್ಯಕ್ಷರ ಚುನಾವಣೆ. ಟ್ರಂಪ್ ಅವರಿಗೆ ಇದು ಕೊನೆ ಚುನಾವಣೆ, ಮತ್ತೆ ನಿಲ್ಲೋಂಗಿಲ್ಲ. ಆದರೆ JD ವ್ಯಾನ್ಸ್ ಅವರು ಮತ್ತೆ ಅಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧೆ ಮಾಡಬೇಕು 2028ಕ್ಕೆ. ಆ ಚುನಾವಣೆಯಲ್ಲಿ ಹಿನ್ನಡೆಯಾಗುತ್ತೆ. ಆ ಕಾರಣಕ್ಕಾಗಿ ಟ್ರಂಪ್ ಮತ್ತು JD ವ್ಯಾನ್ಸ್ ಮಧ್ಯೆ ಭಿನ್ನಾಭಿಪ್ರಾಯ ಇತ್ತು. ಮುಂದಿನ ಚುನಾವಣೆಯಲ್ಲಿ ಹಿನ್ನಡೆಯಾಗುವಂತಹ ಭೀತಿ, ಜೊತೆಗೆ ಮಧ್ಯಂತರ ಚುನಾವಣೆಯಲ್ಲಿ ಹಿನ್ನಡೆಯಾಗುವ ಆತಂಕ, ಜೊತೆಗೆ ಆರ್ಥಿಕ ನಷ್ಟ. ಈ ಕಾರಣಕ್ಕಾಗಿ ಪಾಕಿಸ್ತಾನವನ್ನು ಬಳಸಿಕೊಂಡು ಒಂದು
ಕದನ ವಿರಾಮದ ಒಪ್ಪಂದಕ್ಕೆ ಬರೋದಕ್ಕೆ ಅಮೆರಿಕ ಪ್ರಯತ್ನ ಮಾಡ್ತು. ಇಲ್ಲಿ ಪಾಕಿಸ್ತಾನ ಕೇವಲ ಟೂಲ್ ರೀತಿಯಲ್ಲಿ ವರ್ಕ್ ಆಗಿದೆಯೇ ವಿನಃ ಬೇರೆ ಏನಿಲ್ಲ. ಯಾಕಂದರೆ ಇರಾನ್ ಮತ್ತು ಅಮೆರಿಕದ ಮಧ್ಯೆ ಟರ್ಕಿ ಮತ್ತು ಈಜಿಪ್ಟ್ ಕೂಡ ಉತ್ತಮವಾದಂತಹ ಸಂಬಂಧವನ್ನೇ ಇಟ್ಕೊಂಡಿದ್ದಾವೆ. ಆದರೆ ಟರ್ಕಿ ಮತ್ತು ಈಜಿಪ್ಟ್ ಅಮೆರಿಕದ ಮಾತಿನಂತೆ ಕುಣಿಯುವಂತಹ ದೇಶಗಳಲ್ಲ. ಆದರೆ ಪಾಕಿಸ್ತಾನ ಅಮೆರಿಕ ಏನು ಹೇಳುತ್ತೋ ಅದನ್ನು ಕೇಳುತ್ತೆ. ಆ ಕಾರಣಕ್ಕಾಗಿ ಈ ಒಪ್ಪಂದಕ್ಕೆ ಪಾಕಿಸ್ತಾನವನ್ನು ಯೂಸ್ ಅಂಡ್ ಥ್ರೋ ರೀತಿಯಲ್ಲಿ ಬಳಸ್ಕೊಂಡಿರೋದು ಸ್ಪಷ್ಟ. ರಕ್ಷತ್, ಥ್ಯಾಂಕ್ ಯು ಶಶಿಶೇಖರ್ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.